7ನೇ ಅಖಿಲ ಕರ್ನಾಟಕ ಸಾಹಿತ್ಯ ಪರಿಷತ್ ಸಮ್ಮೇಳನ ಮಂಡ್ಯದಲ್ಲಿ ಜರುಗ್ತಾ ಇದೆ. ಆ ಒಂದು ಕಾರ್ಯಕ್ರಮದ ಭಾಗವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಹಾಗೂ ತಾಲೂಕುಗಳಿಗೆ ನಮ್ಮ ಭುವನೇಶ್ವರಿಯ ರಥ, ಕನ್ನಡ ರಥ ಎಲ್ಲ ಜಿಲ್ಲೆಗಳಿಗೂ ಆಗಮಿಸಿದೆ. ಅದರಂತೆ ಶಿಡ್ಲಘಟ್ಟ ತಾಲೂಕಿಗೂ ಇಂದು ಆಗಮಿಸಿದೆ. ವಿಶೇಷವಾಗಿ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಕೇಂದ್ರದಲ್ಲಿ ಮಾತ್ರ ಅದ್ದೂರಿಯಾಗಿ ಸ್ವಾಗತ ಮಾಡಿ ಬೀಳ್ಕೊಡುಗೆ ಕಾರ್ಯಕ್ರಮ ಮಾಡಿದ್ದೀವಿ. ಆದರೆ ವಿಶೇಷವಾಗಿ ಶಿಡ್ಲಘಟ್ಟದಲ್ಲಿ ನಮ್ಮ ಶಿಡ್ಲಘಟ್ಟ ಟೌನಲ್ಲೂ ಕೂಡ ಹಾಗೆಯೇ ದಿಬ್ಬುರಳ್ಳಿಯಲ್ಲೂ ಕೂಡ ಒಂದು ವಿಶೇಷವಾಗಿ ಎಲ್ಲ ನಾಗರಿಕರು ಸೇರಿ ಒಂದು ಗೌರವ ಸಮರ್ಪಣೆಯ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲರೂ ಕೂಡ ನಿನ್ನೆಯಿಂದಲೂ ಕೂಡ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತೀವಿ, ನಮಗೂ ಕೂಡ ಅವಕಾಶ ಮಾಡಿಕೊಳ್ಬೇಕು ಅಂತ ಎಲ್ಲ ಸಂಘಟನೆಯ ಮುಖಂಡರು ಮತ್ತು ನಾಗರಿಕರು ಕೋರ್ಕೊಂಡಿದ್ವಿ. ಅದರಂತೆ ಅಚ್ಚುಕಟ್ಟಾಗಿ ತುಂಬ ಶಾಲಾ ಮಕ್ಕಳನ್ನ ಮತ್ತು ನಾಗರಿಕರನ್ನ ಸೇರಿಸಿ ಒಂದು ಗೌರವ ಸಮರ್ಪಣೆ ಕಾರ್ಯಕ್ರಮ ಮಾಡಿದ್ದೀರಿ. ಎಲ್ಲರೂ ಕೂಡ ನಾಡು ನುಡಿ ಜಲ ನಮ್ಮ ಕನ್ನಡ ತಾಯಿಗೆ ಏನು ನಾವು ಗೌರವ ಕೊಡಬೇಕು, ಅದಷ್ಟೇ ಅಲ್ಲ ಪ್ರತಿದಿನ ನಾವು ಯಾವುದೇ ಭಾಷೆ ಕಲಿತರೂ ನಮ್ಮ ಮಾತೃಭಾಷೆನ ಮರಿಬಾರ್ದು. ಎಲ್ಲರೂ ಕೂಡ ನಾವು ಕನ್ನಡಿಗರು, ಅದೊಂದು ನಮ್ಮ ಹೆಮ್ಮೆಯ ಸಂಕೇತ. ಇಡೀ ಭಾರತದಲ್ಲಿ ಯಾವುದೇ ದೇಶಕ್ಕೂ ಹೋದರೂ ಕೂಡ ನಮ್ಮ ಕನ್ನಡಿಗರು ಇವತ್ತು ಕೇಂದ್ರ ಒಂದು ಸೇವೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ನಮ್ಮ ಹೆಮ್ಮೆ. ಇಲ್ಲಿ ಕರ್ನಾಟಕದಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ನಮ್ಮ ಕನ್ನಡಿಗರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಹಾಗಾಗಿ ಕನ್ನಡಿಗರು ಅಂದರೆ ನಮ್ಮ ಹೆಮ್ಮೆ ಅನ್ನೋ ಒಂದು ಭಾವನೆಯಿಂದ ಎಲ್ಲರೂ ಕೂಡ ಕನ್ನಡ ನಾಡು ನುಡಿ ಅಂತ ಬಂದಾಗ ಎಲ್ಲರೂ ಕೂಡ ಎಲ್ಲ ತಮ್ಮ ಸ್ವಾರ್ಥನ ಬಿಟ್ಟು ನಾವು ಕನ್ನಡ ತಾಯಿಗೆ ಶ್ರಮಿಸೋಣ. ಹಾಗೆಯೇ ಇವತ್ತು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಒಂದು ನಾಗರಿಕರು ಮತ್ತು ಶಾಲಾ ಕಾಲೇಜು ಮಕ್ಕಳು, ಪೊಲೀಸ್ ಸಿಬ್ಬಂದಿ ಮತ್ತು ಹಾಗೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದೀರಾ. ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಗೊಳಿಸಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಅರ್ಪಿಸ್ತಾ, ಈಗ ಎಲ್ಲರೂ ಕೂಡ ಈ ಒಂದು ತಾಯಿನ ನಾವು ರಥದ ಮೂಲಕ ನಮ್ಮ ತಾಲೂಕು ಗಡಿಗೆ ಚೇಳೂರು ತಾಲೂಕಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮ ಈ ನಮ್ಮ ತಾಲೂಕಿನಲ್ಲಿ ಇವತ್ತಿಗೆ ಮುಗಿತಾ ಇರ್ತಾ ಇದೆ. ಎಲ್ಲರೂ ಕೂಡ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ.